ಎಲ್ಲರಿಗೂ ನಮಸ್ಕಾರ. ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸ ಶುಕ್ಲಪಕ್ಷ. ಇಂದಿನ ದಿನಾಂಕ ಸೆಪ್ಟೆಂಬರ್ 1 ಸೋಮವಾರ ಆಗುತ್ತೆ. ನವಮಿ ರಾತ್ರಿ 10:58 ಇರುತ್ತೆ. ಆನಂತರ ದಶಮಿ ಆರಂಭ ಆಗುತ್ತೆ. ಜ್ಯೇಷ್ಠ ನಕ್ಷತ್ರ ಸಂಜೆ 5:43 ಇರುತ್ತೆ. ಆನಂತರ ಮೂಲಾ ನಕ್ಷತ್ರ ಆರಂಭ ಆಗುತ್ತೆ. ಇವತ್ತು ವಿಷ್ಕಂಭ ಯೋಗ ಬಾಲವ ಕರ್ಣ. ಸೋಮವಾರ ನವಮಿ ಇದೆ. ನವಮಿ ಇರೋ ಕಾರಣ ಸಾಮಾನ್ಯವಾಗಿ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲ್ಲ. ಜ್ಯೇಷ್ಠ ನಕ್ಷತ್ರ ಇದೆ. ಅತಿ ಮುಖ್ಯವಾದ ಕೆಲಸ, ಅನಿವಾರ್ಯವಾದ ವಿಚಾರ ಅಂದರೆ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ಬೋದು. ಮಾಡೋದಕ್ಕಿಂತ ಮುಂಚೆ ನಿಮ್ಮ ಕುಲದೇವರ ಪೂಜೆಯನ್ನು ಮಾಡಬೇಕಾಗತ್ತೆ. ಅದು ಇಂದಿನ ವಿಚಾರ. ಆದರೆ ಆರಂಭ ಮಾಡಿರುವ ಕೆಲಸಗಳನ್ನು ಮುಂದುವರಿಸಿ ಯಾವುದೇ ಒಂದು ತೊಂದರೆಗಳು ಕಂಡು ಬರಲ್ಲ. ಸಾಧ್ಯವಾದಷ್ಟು ಇವತ್ತು ಈ ಪ್ರಯಾಣ ಅಂದರೆ ನಿಮ್ಮ ಮನೆಯಿಂದ ಬೇರೆ ಕಡೆ, ಬೇರೆ ಮನೆಗೋ ಬೇರೆ ಊರಿಗೋ ಪ್ರಯಾಣ ಬೆಳೆಸೋದನ್ನು ಮಾತ್ರ ಸ್ವಲ್ಪ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು ಅಂತ ಕಂಡು ಬರ್ತಿದೆ. ಇನ್ನು ಇಂದಿನ ಸೂರ್ಯೋದಯವನ್ನು ಆಧರಿಸಿ ಇಂದಿನ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ, ಬೆಳಗ್ಗೆ 7:45 ಆರಂಭ ಆಗುತ್ತೆ. 9:10 ಮುಗಿಯುತ್ತೆ. ರಾಹುಕಾಲದಲ್ಲಿ ಯಾವುದೇ ಪೂಜೆ ಪುನಸ್ಕಾರವನ್ನು ಮಾಡಬಾರ್ದು ಅಂತ ಖಂಡಿತವಾಗ್ಲೂ ಇಲ್ಲ. ಏನಪ್ಪ ಅಂದರೆ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೆ ಸ್ವಲ್ಪ ಮಾನಸಿಕ ಒತ್ತಡ ಇರುತ್ತೆ ಹೊರತು ಕೆಲಸ ಕಾರ್ಯಗಳಲ್ಲೂ ಸಹ ಅಪಜಯ ಖಂಡಿತವಾಗ್ಲೂ ಸಿಗಲ್ಲ. ಕೆಲಸಕ್ಕೆ ಯಾವುದೇ ಒಂದು ಪೂಜೆಯನ್ನು ಮಾಡಿ ಈ ವೇಳೆ ತುಂಬ ಒಳ್ಳೆಯದೇ ಆಗಿರುತ್ತೆ. ಇನ್ನು ಮುಖ್ಯವಾಗಿ ಯಮಗಂಡ ಕಾಲ ಬೆಳಗ್ಗೆ 10:45 ಆರಂಭ ಆಗುತ್ತೆ. 12:15 ಮುಗಿಯುತ್ತೆ. ಈ ವೇಳೆಯಲ್ಲಿ ಪ್ರತಿದಿನ ನಾನು ಹೇಳ್ತಾನೆ ಬರ್ತಾಯಿದ್ದೀನಿ, ಸಾಧ್ಯವಾದಷ್ಟು ಈ ಹೊರಗೆ ಪ್ರಯಾಣವನ್ನು ಮಾಡಬಾರ್ದು, ಹೊಸ ವಾಹನವನ್ನು ಕೊಡಬಾರ್ದು. ಹೊರಗಡೆಯಿಂದ ಬೇರೆ ಕಡೆಯಿಂದ ಮನೆಗೆ ವಾಪಸ್ ಬನ್ನಿ, ತೊಂದರೆ ಇಲ್ಲ. ಇನ್ನು ಹೊಸದಾಗಿ ಯಾವುದೇ ಔಷಧಿಯನ್ನು ಸೇವನೆ ಮಾಡೋದಕ್ಕೆ ಆರಂಭ ಮಾಡಬಾರ್ದು. ಅನಿವಾರ್ಯದ ಪರಿಸ್ಥಿತಿಯಲ್ಲಿ ಯಾವುದನ್ನು ನೋಡಬಾರ್ದು. ದೇವರ ಮೇಲೆ ಒಂದು ಭಾರವನ್ನು ಹಾಕಿ ನಮ್ಮ ಕೆಲಸವನ್ನು ಆರಂಭಪಡಿಸಬೇಕು. ಇದು ಮುಖ್ಯವಾದ ವಿಚಾರ. ಎಲ್ರಿಗೂ ಒಳ್ಳೆಯದಾಗುತ್ತೆ. ಎಲ್ಲಿವರೆಗೂ ನಾವು ಒಬ್ರಿಗೆ ಒಳ್ಳೇದು ಮಾಡ್ತೀವೋ, ಒಬ್ರಿಗೆ ಒಳ್ಳೇದು ಕೊಡ್ತೀವೋ, ಅಲ್ಲಿವರೆಗೂ ಆ ದೇವರು ಯಾವುದಾದರೊಂದು ರೂಪದಲ್ಲಿ ಬಂದು ನಮಗೆ ಖಂಡಿತ ಸಹಾಯ ಮಾಡ್ತಾನೆ. ಇದರಲ್ಲಿ ಯಾವುದೇ ಒಂದು ಸಂಶಯ ಬೇಡ. ನಮಸ್ಕಾರ. ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ. ಮೇಷರಾಶಿಯವರು ಇವತ್ತು ಅನಗತ್ಯ ಯೋಚನೆಗಳಿಗೆ ಒಳಗಾಗ್ತಾರೆ. ಅಷ್ಟು ಮಾತ್ರ ಅಲ್ಲ, ಇವರ ಮನಸ್ಸಿಗೆ ಇಷ್ಟ ಇರದೇ ಹೋದರೂ ಕೆಲವೊಂದು ಜವಾಬ್ದಾರಿಗಳನ್ನು ಸಹ ಇವರು ಹೊರಬೇಕಾಗುತ್ತೆ. ಇಲ್ಲಿ ಮುಖ್ಯವಾಗಿ ಕುಟುಂಬದ ವಿಚಾರಕ್ಕೆ ಬಂದಾಗ, ಕುಟುಂಬದಲ್ಲಿ ಅಥವಾ ಮನೆಯ ಸ್ಥಿತಿಗತಿಯನ್ನು ಬದಲಾಯಿಸಬೇಕಾಗತ್ತೆ. ಅಂದರೆ ಬೇರೆ ಮನೆಯ ಅಥವಾ ಕುಟುಂಬದ ಸದಸ್ಯರ ಮಧ್ಯೆ ಅನಗತ್ಯ ವಾದ ವಿವಾದಗಳಿರುತ್ತೆ, ಮನಸ್ತಾಪಗಳು ಉಂಟಾಗುತ್ತೆ. ಈ ಕಾರಣದಿಂದ ಇವರಿಗೆ ಬೇಕಾದಷ್ಟು ಯೋಚನೆ ಇರುತ್ತೆ ಮನಸ್ಸಲ್ಲಿ, ಆದರೆ ಅವನ್ನೆಲ್ಲ ಇವರು ಮರಿಬೇಕಾಗತ್ತೆ. ಕುಟುಂಬದ ಒಳಿತಿಗಾಗಿ ಎಲ್ಲರೊಂದಿಗೆ ಶಾಂತಿ ಸಂಧಾನವನ್ನು ಮಾಡಲೇಬೇಕಾಗತ್ತೆ. ಅದು ಇಂದಿನ ಒಂದು ಮುಖ್ಯವಾದಂತಹ ವಿಚಾರ. ಇದು ಕೇವಲ ಕುಟುಂಬದ ವಿಚಾರ ಮಾತ್ರ ಅಲ್ಲ, ನೆರೆಹೊರೆಯವರ ಜೊತೆ ಅನಗತ್ಯವಾದಂತಹ ವಿಚಾರಕ್ಕೆ ವಾದ ವಿವಾದ ಅಥವಾ ಭಿನ್ನಾಭಿಪ್ರಾಯ ಮೂಡುತ್ತೆ. ಈ ಭಿನ್ನಾಭಿಪ್ರಾಯ ಮೂಡಿದಾಗಲೂ ಅಷ್ಟೇ ಇವರ ಒಂದು ಉಪಸ್ಥಿತಿಯಿಂದ ಮಾತ್ರ ಅದು ಬಗೆಹರಿಯೋದಕ್ಕೆ ಸಾಧ್ಯ ಆಗುತ್ತೆ. ಈ ಕಾರಣದಿಂದ ಮೇಷರಾಶಿಯವರು ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಇವತ್ತು ಮರೀಲೇಬೇಕಾಗತ್ತೆ. ಬೇರೆಯವರ ಒಳಿತಿಗೋಸ್ಕರ ಸಂಬಂಧ ಆಗ್ಬೋದು, ಕುಟುಂಬ ಆಗ್ಬೋದು, ಅಥವಾ ನೆರೆಹೊರೆ ಆಗ್ಬೋದು, ಬೇರೆಯವರ ಒಳಿತಿಗೋಸ್ಕರ ನಿಮ್ಮ ಕೆಲಸ ಕಾರ್ಯನ ಬದಿಗೊತ್ತಿ ಅವರಿಗೋಸ್ಕರ ಸಹಾಯಕ್ಕೆ ನಿಲ್ಲಲೇಬೇಕಾಗತ್ತೆ. ನಿಮ್ಮಿಂದ ಮಾತ್ರ ಇದು ಸಾಧ್ಯ. ಇಷ್ಟಾದರೂ ಕೂಡ ದಂಪತಿಗಳ ನಡುವೆ ಸಾಮರಸ್ಯ ಇರಲ್ಲ. ಯಾವುದೋ ವಿಚಾರಕ್ಕೆ ದಂಪತಿಗಳ ನಡುವೆ ಭಿನ್ನಾಭಿಪ್ರಾಯ ಉಂಟಾಗುತ್ತೆ, ಅದರಲ್ಲೂ ಮುಖ್ಯವಾಗಿ ಹಣಕಾಸಿನ ವಿಚಾರವಾಗಿ. ಈ ಕಾರಣದಿಂದ ದುಡುಕುತನ ತೋರದೆ ನಿಧಾನಗತಿಯಲ್ಲಿ ಯೋಚಿಸಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ. ಯೋಚನೆ ಮಾಡೋದನ್ನು ಕಮ್ಮಿ ಮಾಡಿದ್ರೆ ಮಾತ್ರ ನಿಮ್ಮ ಆರೋಗ್ಯ ಒಳ್ಳೆಯ ಸ್ಥಿತಿಯಲ್ಲಿ ಇರೋಕ್ಕೆ ಸಾಧ್ಯ.
ಇಲ್ಲವರೆ ಆರೋಗ್ಯದಲ್ಲಿ ತೊಂದರೆಯಾಗುವಂತಹ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ವರಮಾನ ಇರುತ್ತೆ. ಸಾಧ್ಯವಾದಷ್ಟು ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಪಡಿ. ವೃಷಭ ರಾಶಿಯವರು ಆರಂಭದಿಂದಲೇ ಎಲ್ಲ ರೀತಿಯ ಅನುಕೂಲಗಳನ್ನು ಪಡೆದುಕೋಬೇಕು. ತಾನು ಮಾತ್ರವಲ್ಲದೆ ಕುಟುಂಬದಲ್ಲಿ ಸಹ ಸಂತೋಷ ನೆಮ್ಮದಿ ಇರಬೇಕು ಅನ್ನೋ ಒಂದು ಧ್ಯೇಯವನ್ನು ಹೊಂದಿರ್ತಾರೆ. ಈ ಕಾರಣದಿಂದ ಇವರು ಏನಪ್ಪ ಮಾಡ್ತಾರೆ ಅಂದರೆ ಪ್ರತಿಯೊಬ್ಬರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ಮಾತನ್ನು ಆಡ್ತಾರೆ. ಆದರೆ ಕೆಲವೊಮ್ಮೆ ಇವರು ಆಡುವ ಮಾತಿನಿಂದಲೇ ಸ್ವಲ್ಪ ದ್ವಂದ್ವ ಇರುತ್ತೆ ಆ ಮಾತಿನಲ್ಲಿ. ಆ ಕಾರಣ ಕುಟುಂಬದಲ್ಲಿ ವಾದ ವಿವಾದಗಳು ಆರಂಭವಾಗುವ ಸಾಧ್ಯತೆಗಳಿರುತ್ತೆ. ಆದರೆ ಇವರ ಬುದ್ಧಿವಂತಿಕೆಯಿಂದ ಯಾವುದೇ ಒಂದು ತೊಂದರೆ ಉಂಟಾಗಲ್ಲ. ಕೇವಲ ಇವರು ಸಂತೋಷವಾಗಿರೋದಲ್ದಿರ ಬೇರೆಯವರ ಸಂತೋಷ ಮತ್ತು ನೆಮ್ಮದಿಯ ಜೀವನಕ್ಕೆ ಸಹ ಇವರು ಕಾರಣರಾಗ್ತಾರೆ. ಇವರಿಗೆ ಕೇವಲ ತಮ್ಮ ಕುಟುಂಬದ ಜನ ಮಾತ್ರವಲ್ಲ, ಆತ್ಮೀಯರು, ದೂರದ ಸಂಬಂಧಿಕರು, ಸ್ನೇಹಿತರು, ಅಷ್ಟೇ ಏಕೆ ಸಹೋದ್ಯೋಗಿಗಳು ಎಲ್ಲರ ಬಗ್ಗೆನೂ ವಿಶೇಷವಾದಂತಹ ಪ್ರೀತಿ ವಿಶ್ವಾಸ, ಕಷ್ಟ ನಷ್ಟದಲ್ಲಿ ಇದ್ದವರ ಬಗ್ಗೆ ಕನಿಕರ ಇರುತ್ತೆ. ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ ಇವರಿಗೆ ಉತ್ತಮ ಆದಾಯ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇರಲ್ಲ. ಇವರ ಒಂದು ಒಳ್ಳೆಯತನದ ಫಲವಾಗಿ ಕಳಿಸಿದ ಹಣದಲ್ಲಿ ಬಹುಪಾಲು ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ ಖರ್ಚಾಗುತ್ತೆ. ಈ ಕಾರಣದಿಂದ ಕೇವಲ ಕುಟುಂಬ ಮಾತ್ರವಲ್ಲದೆ ಸಾಮಾಜಿಕ ಜೀವನದಲ್ಲಿಯೂ ಸಹ ಇವರಿಗೆ ವಿಶೇಷವಾದಂತಹ ಸ್ಥಾನಮಾನ ಗೌರವ ಲಭಿಸುತ್ತೆ. ಆಗಲೇ ಹೇಳಿದ್ದೀನಿ, ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇಲ್ಲ. ಖರ್ಚು ಮಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಖರ್ಚನ್ನು ಮಾಡಬೇಕು. ಉತ್ತಮ ಆರೋಗ್ಯ ಇರುತ್ತೆ. ವಿದ್ಯಾರ್ಥಿಗಳ ವಿಚಾರದಲ್ಲಿ ಯೋಚನೆ ಬೇಡ, ಅವರ ಪಾಡಿಗೆ ಅವರು ತಮ್ಮ ಕಾರ್ಯವನ್ನು ಸಾಧಿಸ್ಕೋತಾರೆ. ಮಿಥುನ ರಾಶಿಯವರಿಗೆ ಒಳ್ಳೆಯ ಮನಸ್ಸಿರುತ್ತೆ. ಇವರ ಮನಸ್ಸಿನಲ್ಲಿ ಸದಾಕಾಲ ಸಕಾರಾತ್ಮಕ ಚಿಂತನೆಗಳಿರುತ್ತೆ. ಕೆಲಸ ಕಾರ್ಯಗಳು ಕಠಿಣವಾದದ್ದಾದರೂ ಕೂಡ ಇವರ ವಾದ ಒಂದೇ, ಪ್ರಯತ್ನ ಪಟ್ಟಲ್ಲಿ ಹಾಗೆಯೇ ಎಲ್ಲರೂ ಒಗ್ಗಟ್ಟಿನಿಂದ ಸ್ಪಂದಿಸಿದಲ್ಲಿ ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ಬೋದು. ಎದುರಾಗೋ ಯಾವುದೇ ಒಂದು ತೊಂದರೆಗಳಿಂದ ಪಾರಾಗ್ಬೋದು ಅನ್ನೋ ವಾದ ಇವರಲ್ಲಿ ಇರುತ್ತೆ. ಈ ಸಕಾರಾತ್ಮಕ ಧೋರಣೆಯಿಂದ ಇವರಿಗೆ ಇವತ್ತು ಜೀವನದಲ್ಲಿ, ಅದರಲ್ಲೂ ಈ ಉದ್ಯೋಗ ಕ್ಷೇತ್ರದಲ್ಲಿ ಅನಿರೀಕ್ಷಿತವಾದಂತಹ ಮತ್ತು ಅಪರೂಪದ ಅವಕಾಶವೊಂದು ಸಿಗುತ್ತೆ. ಈ ವೇಳೆಯಲ್ಲಿ ಇವರು ತಮ್ಮ ಮನಸ್ಸನ್ನು ಒಂದು ಏಕಾಗ್ರತೆಯಲ್ಲಿ ಕೊಂಡೊಯ್ತಾರೆ. ಪ್ರತಿಯೊಬ್ಬರನ್ನು ಪ್ರೀತಿ ವಿಶ್ವಾಸದಿಂದ ಕಾಣ್ತಾರೆ. ಈ ಕಾರಣದಿಂದ ಇವರ ಕೆಲಸ ಕಾರ್ಯಗಳಲ್ಲಿ ಇವರ ಸಹೋದ್ಯೋಗಿಗಳ ಸಹಾಯ ಸಹಕಾರ ಸಿಗುತ್ತೆ. ಈ ಕಾರಣದಿಂದ ಕಠಿಣವಾಗಬಹುದು ಅಥವಾ ಅಸಾಧ್ಯವಾಗಬಹುದು ಅಂತ ಇವರು ಊಹಿಸಿದ್ದ ಕೆಲಸ ಕಾರ್ಯಗಳು ಸಫಲಗೊಳ್ಳುತ್ತೆ. ಇದರಿಂದ ಉದ್ಯೋಗದಲ್ಲಿ ಇವರ ವರ್ಚಸ್ಸು ಹೆಚ್ಚುತ್ತೆ. ಇವರಿಗೆ ಹೊಸ ರೀತಿಯ ಅವಕಾಶಗಳು ಸಹ ಸಿಗುತ್ತೆ. ಉದ್ಯೋಗ ನಿಮಿತ್ತ ಕೆಲವರಿಗೆ ವಿದೇಶಕ್ಕೆ ತೆರಳುವ ಒಂದು ಅವಕಾಶ ದೊರೆಯುತ್ತೆ. ದೊರೆಯುವ ಅವಕಾಶವನ್ನು ಉಪಯೋಗಿಸ್ಕೋಬೇಕು. ಆದರೆ ಏನಪ್ಪ ಅಂದರೆ ಹಣಕಾಸಿನ ವಿಚಾರದಲ್ಲಿ ಮಾತ್ರ ನಿರೀಕ್ಷಿತ ಆದಾಯ ಇರಲ್ಲ. ಎಷ್ಟೇ ದುಡ್ಡಿದೆ ಅಂದರೂ ಇವರ ಹತ್ರ ಹಣದ ಕೊರತೆ ಇವರನ್ನು ಕಾಡುತ್ತೆ. ಆದ್ದರಿಂದ ಖರ್ಚು ವೆಚ್ಚಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಆರೋಗ್ಯದ ವಿಚಾರದಲ್ಲಿ ಏನೂ ತೊಂದರೆ ಇಲ್ಲ, ಉತ್ತಮ ಆರೋಗ್ಯ ಇರುತ್ತೆ. ಕುಟುಂಬದ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ನಿಮ್ಮ ಬಾಳ ಸಂಗಾತಿಯ ಆರೋಗ್ಯದಲ್ಲಿ ಸಹ ಏರುಪೇರು ಉಂಟಾಗ್ಬೋದು. ವಿದ್ಯಾರ್ಥಿಗಳು ದ್ವಂದ್ವ ಮನಸ್ಸಿನಲ್ಲಿದ್ದರೂ ಕೂಡ ಕಲಿಕೆಯಲ್ಲಿ ಯಶಸ್ಸನ್ನು ಗಳಿಸ್ತಾರೆ. ಕಟಕ ರಾಶಿಯವರು ಇವತ್ತು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಕಾರಣ ಏನಪ್ಪ ಅಂದರೆ
ಅನಿವಾರ್ಯದ ಪರಿಸ್ಥಿತಿಯಲ್ಲಿ ಮನೆಯ ಆಹಾರ ಬಿಟ್ಟು ಹೊರಗಡೆ ಆಹಾರವನ್ನು ಸೇವಿಸಬೇಕಾಗಿ ಬರುತ್ತೆ. ಅಂದರೆ ಈ ದೂರದ ಸಂಬಂಧಿಕ ಮನೆ, ಸ್ನೇಹಿತರ ಮನೆ, ಈ ಥರ ಎಲ್ಲರೂ ತೊಗೊಂಡಾಗ ಏನಾಗುತ್ತಪ್ಪ ಅಂದರೆ ಅವರೆಷ್ಟೇ ಪ್ರೀತಿ ವಿಶ್ವಾಸದಿಂದ ಅಡುಗೆ ಮಾಡಿ ಬಡಿಸಿದ್ರೆ ಅದು ಇವರ ದೇಹಕ್ಕೆ ಒಗ್ಗಲ್ಲ. ಈ ಕಾರಣದಿಂದ ಇವರ ಆರೋಗ್ಯದಲ್ಲಿ ಮುಖ್ಯವಾಗಿ ಅಜೀರ್ಣದ ತೊಂದರೆ ಉಂಟಾಗುತ್ತೆ. ಈ ಕಾರಣದಿಂದ ಆಹಾರ ಸೇವನೆಯ ಬಗ್ಗೆ ಎಚ್ಚರಿಕೆ ಇರಲಿ, ಸ್ವಲ್ಪ ಇತಿಮಿತಿ ಇರಲಿ. ರುಚಿಯಾದ ಆಹಾರ ಅಂತ ಜಾಸ್ತಿ ಸೇವಿಸೋ ಮನಸ್ಸಾಗುತ್ತೆ. ಇವತ್ತಿವರ ಮನಸ್ಸು ಯಾವ ರೀತಿ ಇರುತ್ತಪ್ಪ ಅಂದರೆ ಸುಖವಾದ ನಿದ್ದೆ, ಹಾಗೆ ರುಚಿಕರ ಭೋಜನ, ಇವೆರಡಕ್ಕೂ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತಾರೆ. ನಿದ್ದೆ ಮಾಡೋದು ಕಮ್ಮಿ ಮಾಡಬೇಕು, ಹಾಗೆಯೇ ತಿನ್ನೋದು ಸಹ ಸ್ವಲ್ಪ ಕಡಿಮೆ ಮಾಡಬೇಕು. ಆಗ ಮಾತ್ರ ಇವರ ಅನಿಸಿಕೆಯಂತೆ ಅಥವಾ ಇವರ ನಿರೀಕ್ಷೆಯಂತೆ ಇವರ ಕೆಲಸ ಕಾರ್ಯಗಳು ಸುಗಮವಾಗಿ ನಡ್ಕೊಂಡು ಹೋಗುತ್ತೆ. ಮತ್ತೊಂದು ವಿಚಾರ ಏನಪ್ಪ ಅಂದರೆ ಇದರಲ್ಲಿ ಇವರ ತಂದೆಯವರ ಆರೋಗ್ಯದಲ್ಲಿ ಇದ್ದ ದೊಡ್ಡ ಮಟ್ಟದ ಸಮಸ್ಯೆ ದೂರವಾಗುತ್ತೆ ಆತ್ಮೀಯರ ಸಹಾಯದಿಂದ. ದೂರದ ಊರಿಗೆ ಪ್ರಯಾಣ ಬೆಳೆಸೋ ಅವಶ್ಯಕತೆ ಇದೆ, ಅದು ಸಾಧ್ಯವೂ ಆಗುತ್ತೆ. ಇದರಿಂದ ಕೂಡಿಟ್ಟ ಹಣವನ್ನು ಖರ್ಚು ಮಾಡಬೇಕಾಗತ್ತೆ. ಎಲ್ಲರೂ ನಿಮ್ಮ ಬೆನ್ನು ತಟ್ತಾರೆ, ಅವರ ಒಂದು ಹೊಗಳಿಕೆಗೆ ಮಾರು ಹೋಗಿ ನೀವು ನಿಮ್ಮ ಹತ್ತಿರ ಹಣವನ್ನು ಖರ್ಚು ಮಾಡ್ತೀರಿ. ಅದರಿಂದ ಎಚ್ಚರಿಕೆ ವಹಿಸಿ. ಹಣದ ತೊಂದರೆ ಇರಲ್ಲ, ಆದರೆ ಹಣದ ಕೊರತೆ ಇರುತ್ತೆ. ಉದಾಹರಣೆ, ನಿಮಗೆ ಒಂದು 1,000 ರೂಪಾಯಿ ಬೇಕು ಸಡನ್ನಾಗಿ, ನಿಮ್ಮ ಹತ್ರ ಅಷ್ಟಿರಲ್ಲ, ಇರುತ್ತೆ 900 ರೂಪಾಯಿ ಇರ್ಬೋದು, 200 ರೂಪಾಯಿ ಕೊರತೆ, ನೀವು ಬೇರೆಯವ್ರನ್ನ ಆಶ್ರಯಿಸಲೇಬೇಕಾಗತ್ತೆ. ಅದರಿಂದ ಎಚ್ಚರಿಕೆಯಿಂದಿರಿ. ಆರೋಗ್ಯದಲ್ಲಿ ಹೇಳಿದರೆ ಹುಷಾರು. ಮಕ್ಕಳ ವಿಚಾರದಲ್ಲಿ ಯೋಚನೆ ಬೇಡ, ಆದರೆ ಆತುರದ ನಿರ್ಧಾರ ತಗೋಬಾರ್ದು. ಆ ರೀತಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಸಿಂಹರಾಶಿಯವರಿಗೆ ಇವತ್ತು ಸಣ್ಣ ಪುಟ್ಟ ವಿಚಾರಗಳಿಗೂ ಎಲ್ಲೆಲ್ಲದ ಕೋಪ ಬರುತ್ತೆ. ಸಾಧ್ಯವಾದಷ್ಟು ಈ ಸಿಡುಕಿನ ಬುದ್ಧಿಯನ್ನು ಬಿಡೋದು ತುಂಬ ಒಳ್ಳೆಯದು. ಇಲ್ಲದೆ ಹೋದರೆ ನಿಮಗೆ ಯಾರೊಬ್ಬರಿಂದಲೂ ಯಾವುದೇ ರೀತಿಯ ಸಹಾಯ ಸಹಕಾರ ಸಿಗಲ್ಲ. ನೀವು ಅನ್ಕೋಬೋದು, ಅಯ್ಯೋ ಯಾರ ಸಹಾಯನೂ ಬೇಡ, ಹೋಗು, ನನ್ನ ಕೆಲಸ ನಾನು ಮಾಡ್ಕೋತೀನಿ ಅಂತ. ಅದು ಸಾಧ್ಯ ಆಗಲ್ಲ. ನಿಮ್ಮ ಒಂದು ಸಣ್ಣ ಪ್ರಮಾಣದ ಅತಿ ಸುಲಭವಾದ ಕೆಲಸ ಕಾರ್ಯಗಳನ್ನು ನೀವು ಪೂರ್ಣಗೊಳಿಸಬೇಕು ಅಂದರೂ ಕೂಡ ಬೇರೆಯವರ ಸಹಾಯ ಅನ್ನೋದು ಬೇಕೇ ಬೇಕಾಗುತ್ತೆ. ಅದು ತುಂಬ ಮುಖ್ಯ. ಉದಾಹರಣೆ ಅದನ್ನು ಹೇಳ್ಬೋದಪ್ಪ ಅಂದರೆ, ನಿಮ್ಮ ಪಡೆಗೆ ನೀವು ಬರ್ತೀರಿ, ವೆಹಿಕಲ್ ತೊಗೊಂಡು ಬರ್ತೀರಿ, ಸ್ಕೂಟ್ರೋ ಬೈಕೋ ತರ್ತೀರಿ, ಪಾರ್ಕ್ ಮಾಡಬೇಕು. ನೀವು ಪಾರ್ಕ್ ಮಾಡೋ ಕಡೆ ಒಂದು ಚಪ್ಪಲಿ ಇರುತ್ತೆ, ಗಾಳಿ ಬಿಟ್ಟು ಹೊಡಿಯೋರು ಬಂದು ಏನು ಮಾಡ್ತೀರಿ, ಬೇರೆಗೆ ಹೇಳ್ತೀರಿ ಅಂತ ಒಂದು ಸಣ್ಣ ಪುಟ್ಟ ವಿಚಾರಗಳು. ಅಂದರೆ ಚಪ್ಪಲಿ ಅಂತಲ್ಲ, ಉದಾಹರಣೆಗೆ ಹೇಳಿದ್ದು. ಇಲ್ಲಿ ಸಣ್ಣ ಪುಟ್ಟ ಸಹಾಯದಿಂದ ಮಾತ್ರ ನಿಮ್ಮ ಕೆಲಸ ಕಾರ್ಯಗಳು ಇವತ್ತು ಪೂರ್ಣಗೊಳ್ಳುತ್ತೆ. ಆದ್ದರಿಂದ ಯಾರ ಜೊತೆಯೂ ಸ್ವಲ್ಪ ಮನಸ್ತಾಪಕ್ಕೆ ಎಡೆ ಕೊಡದೆ ಪ್ರೀತಿ ವಿಶ್ವಾಸದಿಂದ ಇರೋದು ಒಳ್ಳೆಯದು. ಇನ್ನು ಹಣಕಾಸಿನ ವಿಚಾರದಲ್ಲಿ ಮುಖ್ಯವಾದ್ದು ಅನಾವಶ್ಯಕ ಖರ್ಚು ವೆಚ್ಚಗಳಿರುತ್ತೆ. ಉತ್ತಮ ಆದಾಯ ಇರುತ್ತೆ. ಆದಾಯ ವಿಚಾರಕ್ಕೆ ಏನೂ ತೊಂದರೆ ಇಲ್ಲ, ಯಾಕೆಂದರೆ ಗುರು ಬಂದು 11ರಲ್ಲಿ ಇದ್ದಾನೆ. ಆದರೆ ನಿಮ್ಮ ಮನಸ್ಸಿನ ಮೇಲೆ ಹಿಡಿತಾ ಇರಲ್ಲ. ಈ ಕಾರಣದಿಂದ ಏನಪ್ಪ ಆಗಿದೆ ಅಂದರೆ ಅನಾವಶ್ಯಕ ಖರ್ಚು ವೆಚ್ಚಗಳಿರುತ್ತೆ. ಈ ಕಡೆ ಒಂದು ಕಡೆ ದುಡ್ಡು ಬರುತ್ತೆ, ಇನ್ನೊಂದು ಕಡೆ ಖರ್ಚಾಗ್ತಾ ಹೋಗುತ್ತೆ. ಆದ್ದರಿಂದ ಹಣದ ವಿಚಾರದಲ್ಲಿ ದೃಢವಾದ ದಿಟ್ಟತನದ ನಿಲುವು ತುಂಬ ಬೇಕಾಗುತ್ತೆ. ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ, ಉದ್ಯೋಗದಲ್ಲಿ ಸಹ ಯಾವುದೇ ತೊಂದರೆ ಉಂಟಾಗಲ್ಲ ನಿಮಗೆ. ಹಣಕಾಸಿನ ತೊಂದರೆ ಇಲ್ಲ, ಖರ್ಚು ವೆಚ್ಚದ ಮೇಲೆ ಸ್ವಲ್ಪ ನಿಗಾ ಇರಬೇಕು. ವಿದ್ಯಾರ್ಥಿಗಳು ಹಠದ ಸ್ವಭಾವ ಇರುತ್ತೆ. ಎಂಥ ಹಠ ಅಂದರೆ ಒಳ್ಳೆಯ ರೀತಿ. ನಾನು ಓದಬೇಕು ಅಂದರೆ ಓದ್ತಾರೆ, ಬರೀಬೇಕು ಬರೀತಾರೆ, ಯಾರ ಮಾತು ಕೇಳಲ್ಲ. ನೀವು ಏನು ಹೇಳ್ತೀರೋ ಅದನ್ನು ನಿಮ್ಮ ಮಕ್ಕಳು ಓದಲ್ಲ. ಅವ್ರಿಗೆ ಇಷ್ಟವಾಗಿರೋದೇ ಓದ್ತಾರೆ, ವೇಳೆ ಹಾಳು ಮಾಡಲ್ಲ, ಕಲಿಕೆಯಲ್ಲಿ ಯಾವಾಗಲೂ ಮುಂದಿರ್ತಾರೆ. ಕನ್ಯಾ ರಾಶಿಯವರಿಗೆ ಒಂದು ರೀತಿಯ ದ್ವಂದ್ವ ಭಾವನೆ ಇರುತ್ತೆ. ದ್ವಂದ್ವ ಭಾವನೆ ಯಾವ ವಿಚಾರಲ್ಲಪ್ಪ ಅಂದರೆ, ಉದಾಹರಣೆಗೆ ಕುಟುಂಬದಲ್ಲಿ
ಸೋದರ ಸೋದರಿ ಆಗ್ಬೋದು, ಪತಿ ಅಥವಾ ಪತ್ನಿ ಆಗಿರ್ಬೋದು. ಯಾವುದೋ ಒಂದು ವಿಚಾರ ಇರುತ್ತೆ ಮುಖ್ಯವಾದ್ದು. ಆ ವಿಚಾರವನ್ನು ಅವರಿಗೆ ತಿಳಿಸಿರ್ತಾರೆ. ಇವ್ರ ಮನಸ್ಸಲ್ಲಿ ಒಂದು ಡೌಟ್ ಬಂದುಬಿಡುತ್ತೆ, ಅನುಮಾನ. ಅಯ್ಯೇ, ನಾನು ಇವ್ರು ಹೇಳ್ಬಿಟ್ಟೆ, ಇವ್ರಿಗೆಲ್ರಿಗೂ ಹೇಳ್ಕೊಂಬಂದ್ರೆ ಏನು ಮಾಡೋದು? ಯಾಕೆಂದ್ರಪ್ಪ ಅಂದರೆ, ಇವತ್ತು ನಿಮ್ಮ ಅತಿ ಮುಖ್ಯವಾದ ಕೆಲಸ ಒಂದನ್ನು ಏಕಾಂಗಿಯಾಗಿ ಸಾಧ್ಯವಾದಷ್ಟು ಬೇರೆಯವರನ್ನು ಆಶ್ರಯಿಸದೆ ಮಾಡಬೇಕಾಗತ್ತೆ. ಅದರ ಅವಶ್ಯಕತೆ ಇರುತ್ತೆ. ಇದರಿಂದ ಸ್ವಲ್ಪ ನೀವಿವತ್ತು ಯಾರನ್ನೂ ನಂಬಲ್ಲ, ಸುಲಭವಾಗಿ ನೀವಾಯಿತು ನಿಮ್ಮ ಕೆಲಸ ಆಯಿತು ಅಂತಹ ಭಾವನೆಯಲ್ಲಿರ್ತೀರಿ. ನಿಮ್ಮ ಮನಸ್ಸಿನಲ್ಲಿ ಅನೇಕ ಯೋಚನೆಗಳಿರುತ್ತೆ. ಹಾಗೆ ಕೆಲವೊಂದು ಯೋಜನೆಗಳಿರುತ್ತೆ. ಅದು ಕೆಲಸ ಕಾರ್ಯ ಆಗ್ಬೋದು, ಹಣಕಾಸಿನ ಒಂದು ವಿಚಾರ ಆಗ್ಬೋದು, ಇಲ್ಲ ಮನೆಯ ವಿಚಾರ ಆಗ್ಬೋದು. ಏನು ಮಾಡ್ತೀರಿ ನೀವು? ಅದನ್ನು ನಿಮ್ಮ ಮನಸ್ಸಿಗೆ ಸರಿ ಇಲ್ಲ ಅಂತ ಬಂದ ಪಕ್ಷದಲ್ಲಿ ಬದಲಾಯಿಸ್ತೀರಿ. ಈ ಕಾರಣದಿಂದ ಇವತ್ತೇನಪ್ಪ ಆಗುತ್ತೆ ಅಂದರೆ, ಸುಲಭವಾಗಿ ಆಗಬೇಕಾದ ಕೆಲಸ ಕಾರ್ಯಗಳು ತುಂಬ ನಿಧಾನಗತಿಯಲ್ಲಿ ಸಾಗುತ್ತೆ. ಆದರೆ ನಿಮಗೆ ಹಠ ಇದೆ. ಈ ಹಠದಿಂದ ಮಾತ್ರ ನೀವು ಇವತ್ತು ಜಯಶೀಲರಾಗ್ತೀರಿ. ಅದರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಮುಖ್ಯವಾದ ವಿಚಾರ ಅಂದರೆ, ನಿಮ್ಮ ಕುಟುಂಬದ ಸ್ತ್ರೀಯರ ಆರೋಗ್ಯದಲ್ಲಿ ತೊಂದರೆ ಕಂಡುಬರುತ್ತೆ. ವಯೋವೃದ್ಧರಾಗ್ಬೋದು ಅಥವಾ 1 ತಿಂಗಳ ಮಗು ಆಗಿರ್ಬೋದು. ಒಟ್ಟಿನಲ್ಲಿ ಸ್ವಲ್ಪ ಸ್ತ್ರೀಯರ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ತಗೊಳ್ಳಿ. ಇನ್ನು ಸಾಮಾನ್ಯವಾಗಿ ಪ್ರತಿಯೊಬ್ಬರತ್ತೂ ಈ ಕಾಲದಲ್ಲಿ ಸ್ವಂತ ವಾಹನ ಇರುತ್ತೆ. ವಾಹನ ಚಾಲನೆ ಮಾಡುವ ವೇಳೆ ಎಚ್ಚರಿಕೆ ಇರಲಿ. ಹಣಕಾಸಿನ ತೊಂದರೆ ಬರಲ್ಲ, ಉತ್ತಮ ಆದಾಯ ಇರುತ್ತೆ. ಆದರೆ ಬರುವ ಆದಾಯವನ್ನು ಹೇಗೆ ಖರ್ಚು ಮಾಡಬೇಕು ಅನ್ನೋ ಒಂದು ಗೊಂದಲದಲ್ಲಿ ಇರ್ತೀರಿ. ಉತ್ತಮ ಯೋಜನೆಯನ್ನು ರೂಪಿಸ್ಕೊಳ್ಳಿ. ಮಕ್ಕಳ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ ಯಾವುದೇ ತೊಂದರೆ ಉಂಟಾಗಲ್ಲ. ಅವ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಅವರ ಪಾಡಿಗೆ ಅವರು ಕಲಿಕೆಯಲ್ಲಿ ಯಶಸ್ಸನ್ನು ಗಳಿಸ್ತಾರೆ. ತುಲಾ ರಾಶಿಯವರು ಇವತ್ತು ಅದೆಷ್ಟೇ ಪ್ರಯತ್ನ ಪಟ್ಟರೂ ಕೂಡ ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಸಹ ಮಾಡೋಕ್ಕಾಗಲ್ಲ. ಆದರೆ ಒಂದು ಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ಸತತ ಪ್ರಯತ್ನ ಬೇಕು. ಯಾವುದೋ ಒಂದು ಕೆಲಸ ಆರಂಭಿಸ್ತೀರಿ, ಆರಂಭದಲ್ಲೇ ಏನು ತೊಡಕು ಬರುತ್ತೆ, ಅದು ಮುಂದುವರ್ಸೋಕ್ಕಾಗಲ್ಲ. ಅದನ್ನು ಬಿಟ್ಟು ಇನ್ನೊಂದು ಕೆಲಸ ಶುರು ಮಾಡ್ತೀರಿ, ಅದೂ ಹಾಗೆ ಆಗುತ್ತೆ. ಇನ್ನೊಂದು ಶುರು ಮಾಡ್ತೀರಿ. ಇಲ್ಲಿ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ಕೇವಲ ಸತತ ಪ್ರಯತ್ನದಿಂದ ಮಾತ್ರ ಇವತ್ತು ಒಳ್ಳೆಯ ಫಲಿತಾಂಶ ಸಿಗುತ್ತೆ. ನೀವು ಮಾಡೋ ಕೆಲಸನ ಬದಲಾಯಿಸಿದ್ರೆ ಸಿಗಲ್ಲ. ಅದರ ಬಗ್ಗೆ ಎಚ್ಚರಿಕೆ ಇರಲಿ. ಇನ್ನು ಆತುರದಿಂದ ಯಾವುದೇ ತೀರ್ಮಾನವನ್ನು ತಗೋಬೇಡಿ. ನಿಮಗೆ ಹಣಕಾಸಿನ ವಿಚಾರದ ಬಗ್ಗೆ ಹೇಳಬೇಕು ಅಂದರೆ, ಉತ್ತಮ ಆದಾಯ ಇರುತ್ತೆ, ಆತ್ಮೀಯರ ಸಹಾಯ ಇರುತ್ತೆ. ನೀವು ಅಂದ್ಕೋತೀರಿ ಕೆಲವೊಬ್ಬರಿಂದ ಅಥವಾ ಕೆಲವೊಂದು ಮೂಲಗಳಿಂದ ನಿಮಗೆ ಹಣಕಾಸಿನ ಒಂದು ಸಹಾಯ ಸಿಗಲ್ಲ ಅಂತ. ಮುಖ್ಯವಾಗಿ ಹಣಕಾಸಿನ ವಿಚಾರ ಏನಾಗುತ್ತೆ, ನೀವು ಒಂದು ಕಡೆ ಬೇಸರ ಪಡ್ಕೊಂಡು ಕೂತಿರ್ತೀರಿ, ದುಡ್ಡಿಲ್ಲ ಯಾವುದೋ ಒಂದು ವಿಚಾರಕ್ಕೆ ಅಂತ. ನೀವು ಯಾವ ವ್ಯಕ್ತಿಯನ್ನು ನಂಬಿರಲ್ಲ, ಅವರೇ ಬಂದು ನಿಮಗೆ ಸಹಾಯವನ್ನು ಮಾಡ್ತಾರೆ. ಅಂದರೆ ಇಲ್ಲಿ ಮುಖ್ಯವಾದ ಇದರ ಅರ್ಥ ಒಂದೇ, ಯಾರ ಬಗ್ಗೆನೂ ಅಪಾರ್ಥವಾಗಿ ಏನನ್ನೂ ಕಲ್ಪಿಸಿಕೊಳ್ಳಬೇಡಿ. ಇವತ್ತು ನಿಮಗೆ ಪ್ರತಿಯೊಬ್ಬರ ಸಹಾಯ ಸಹಕಾರ ಖಂಡಿತವಾಗೂ ಸಿಗುತ್ತೆ. ಖರ್ಚು ವೆಚ್ಚದ ವಿಚಾರಕ್ಕೆ ಬಂದ ಮಾತ್ರ ಎಚ್ಚರಿಕೆ ಇರಬೇಕು ಅಷ್ಟೇ. ಸ್ವಲ್ಪ ಸ್ವಲ್ಪನೇ ಪೂರ್ತಿ ಹಣ ಖರ್ಚಾಗ್ಬಿಡುತ್ತೆ. ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ, ಎಡಗಣ್ಣಿನ ತೊಂದರೆ ಉಂಟಾಗ್ಬೋದು ಅಷ್ಟೇ. ವಿದ್ಯಾರ್ಥಿಗಳು ಎಂದಿನಂತೆ ಸ್ವಲ್ಪ ಆತುರದ ನಿರ್ಧಾರಗಳನ್ನು ತಗೊಂಡರೂ ಕೂಡ ತಮ್ಮ ಕಲಿಕೆಯಲ್ಲಿ ಶ್ರದ್ಧೆಯಿಂದ ಮುಂದುವರಿತಾರೆ. ಉನ್ನತ ಅಧ್ಯಯನಕ್ಕಾಗಿ ದೂರದ ಸ್ಥಳಕ್ಕೆ ಅಥವಾ ವಿದೇಶಕ್ಕೆ ತೆರಳುವ ಸಾಧ್ಯತೆಗಳು ನಿಚ್ಚಳವಾಗಿ ಕಂಡುಬರುತ್ತವೆ. ವೃಶ್ಚಿಕ ರಾಶಿಯವರು ಸಾಮಾನ್ಯವಾಗಿ ಇವರಿಗೆ ಧೈರ್ಯ ಜಾಸ್ತಿ, ಯಾವುದಕ್ಕೂ ಭಯಪಡಲ್ಲ. ಏನಾದರೂ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಲಭಿಸುತ್ತಾ ಅದನ್ನು ಹಾಗೆ ಆಗುತ್ತದು, ಅದನ್ನು ಪೂರೈಸಲೇಬೇಕು ಅಂತ ಪೂರ್ಣಗೊಳಿಸ್ತಾರೆ. ಅಂತಹ ಮನಸ್ಥಿತಿ ಇರುತ್ತೆ. ಆದರೆ ಇವತ್ತು ಅಪರೂಪ ಅನ್ನೋ ರೀತಿ ಇವರ ಮನಸ್ಸಿನಲ್ಲಿ ಒಂದು ರೀತಿಯ ಭಯದ ವಾತಾವರಣ ಉಂಟಾಗುತ್ತೆ.
ಇದಕ್ಕೆ ಕಾರಣ ಏನಪ್ಪ ಅಂದರೆ ಧೈರ್ಯ ಇರುತ್ತೆ, ಧೈರ್ಯಕ್ಕೆ ಕೊರತೆ ಇರೋಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಇವರ ಆರೋಗ್ಯದಲ್ಲಿ ಕೊಂಚ ಏರುಪೇರು ಇರುತ್ತೆ. ಈ ಕಾರಣದಿಂದ ಸ್ವತಂತ್ರವಾಗಿ ಅಥವಾ ಏಕಾಂಗಿಯಾಗಿ ಯಾವುದೇ ಕೆಲಸಗಳನ್ನು ಇವರು ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಇವರು ಸುಲಭವಾಗಿ ಬೇರೆಯವರನ್ನ ನಂಬಲ್ಲ. ಬೇರೆಯವರು ತಾವಾಗಿಯೇ ಬಂದು ಸಹಾಯ ಮಾಡ್ತೀನಿ ಅಂದರೆ ಇವರು ಒಪ್ಪಲ್ಲ. ಈ ಕಾರಣದಿಂದ ಇವತ್ತಿನ ಕೆಲಸ ಕಾರ್ಯಗಳು ಅನಿವಾರ್ಯವಾಗಿ ಮುಂದಕ್ಕೆ ಹೋಗುತ್ತೆ. ಯಾವುದೇ ಕೆಲಸ ಕಾರ್ಯಗಳನ್ನು ಇವರು ಇವತ್ತು ಸುಲಭವಾಗಿ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಅತಿ ಮುಖ್ಯವಾದ ಕೆಲಸಗಳನ್ನು ಸ್ವಲ್ಪ ಈ ಹಠಕ್ಕೆ ಬಿದ್ದು ಮುಂದಾಲೋಚನೆಯಿಂದ ಆತ್ಮೀಯರ ಸಹಾಯ ತೆಗೆದುಕೊಂಡ್ರೆ ಮಾತ್ರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಆಧ್ಯಾತ್ಮಿಕ ವಿಚಾರದಲ್ಲಿ ವಿಶೇಷವಾದಂತಹ ಆಸಕ್ತಿ ಮೂಡುತ್ತೆ. ಈ ಕಾರಣದಿಂದ ಧಾರ್ಮಿಕ ಗುರುಗಳನ್ನು ಅಥವಾ ಮನೆತನದ ಹಿರಿಯರನ್ನು ಭೇಟಿ ಮಾಡ್ತೀರಿ. ಅವರಿಂದ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಡ್ತೀರಿ. ಈ ವಿಚಾರಗಳಿಂದ ನಿಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿ ಉಂಟಾಗುತ್ತೆ. ಒಟ್ಟಾರೆ ನಿಧಾನಗತಿಯಲ್ಲಿ ಕೆಲಸವನ್ನು ಆರಂಭಿಸಿ ಹಠವನ್ನು ತೊರೆಯಿರಿ. ಬೇರೆಯವನ್ನು ನಂಬಿದರೆ ಮಾತ್ರ ನಿಮ್ಮ ಕೆಲಸ ಕಾರ್ಯಗಳು ಇವತ್ತು ನಡೆಯುತ್ತೆ. ಹಣಕಾಸಿನ ವಿಚಾರದಲ್ಲಿ ಅನಿರೀಕ್ಷಿತ ಧನಲಾಭ ಇದೆ. ನಿಮ್ಮ ಪ್ರಯತ್ನಕ್ಕೆ ತಕ್ಕಂತಹ ಫಲಗಳು ಸಿಗುತ್ತೆ. ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಉನ್ನತ ಮಟ್ಟವನ್ನು ಖಂಡಿತವಾಗಲೂ ತಲುಪ್ತಾರೆ. ಧನುರಾಶಿಯವರಿಗೆ ಇವತ್ತು ಈ ಸಣ್ಣ ಪುಟ್ಟ ಅವಕಾಶಗಳು ಅಥವಾ ಸಣ್ಣ ಪುಟ್ಟ ಜವಾಬ್ದಾರಿಗಳು ಬೇಕಾದಷ್ಟು ಬರುತ್ತೆ. ಆದರೆ ಇವರೇನು ಮಾಡ್ತಾರೆ, ಅವನ್ನೆಲ್ಲ ತಿರಸ್ಕರಿಸ್ತಾರೆ. ಸುಲಭವಾಗಿ ಆಗೋ ಕೆಲಸ ಕಾರ್ಯಗಳನ್ನು ಇವರು ಇವತ್ತು ಮಾಡೋದಕ್ಕೆ ಹೋಗೋದೇ ಇಲ್ಲ. ಅದನ್ನು ಬೇರೆಯವರಿಗೆ ಒಪ್ಪಿಸ್ತಾರೆ. ಆದರೆ ಅವರಿಗೆ ಉತ್ತಮ ಮಾರ್ಗದರ್ಶನವನ್ನು ನೀಡ್ತಾರೆ. ಅದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಹಾಗಾದರೆ ಇವರೇನು ಮಾಡ್ತಾರೆ, ಇವರು ಅತಿ ದೊಡ್ಡ ಜವಾಬ್ದಾರಿಯೊಂದನ್ನು ತಾವಾಗಿಯೇ ಒಂದು ರೀತಿ ಸವಾಲಾಗಿ ಸ್ವೀಕಾರ ಮಾಡ್ತಾರೆ. ಇಲ್ಲೇನಪ್ಪ ಆಗುತ್ತೆ ಅಂದರೆ, ಇವರಿಗೆ ಎಲ್ಲರೂ ಹೇಳ್ತಾರೆ, ಯೋಚನೆ ಮಾಡಬೇಡಿ, ನಿನ್ನ ಜೊತೆ ನಾವಿದ್ದೀವಿ. ಇವರು ಏನು ಮಾಡ್ತಾರೆ, ಈ ರಾಶಿಯವರು ಇವತ್ತು ಆ ದೊಡ್ಡ ಜವಾಬ್ದಾರಿಗಳನ್ನು ಒಪ್ಕೋತಾರೆ. ಆಮೇಲೆ ಏನು ಮಾಡ್ತಾರೆ, ಇವರಿಗೆ ಯಾರು ಸಹಾಯ ಮಾಡ್ತೀನಿ ಅಂತ ಹೇಳಿರ್ತಾರೆ ಅವರೆಲ್ಲ ದೂರ ಹೋಗ್ತಾರೆ, ಸುಮ್ಮನೆ ಆಗಿಬಿಡ್ತಾರೆ. ಇವರೊಬ್ಬರು ಒಂದು ರೀತಿ ಈ ಇಕ್ಕಟ್ಟಿನ ಸನ್ನಿವೇಶದಲ್ಲಿ ಸಿಕ್ಕಾಕೋತಾರೆ. ಸಂದರ್ಭದಲ್ಲಿ ಏನಪ್ಪ ಆಗುತ್ತೆ ಅಂದರೆ, ಇವರಿಗೆ ಇವರ ತಾಯಿಯವರ ಸಹಾಯ ಸಿಗುತ್ತೆ, ಅಥವಾ ಕುಟುಂಬದಲ್ಲಿರೋ ಈ ಸ್ತ್ರೀಯರ ಸಹಾಯ ಸಿಗುತ್ತೆ. ಉದ್ಯೋಗದಲ್ಲಾದ್ರೂ ಅಷ್ಟೇ ಮಹಿಳೆಯರು ಇವರಿಗೆ ಇವತ್ತು ಸಾಕಷ್ಟು ಸಹಾಯ ಮಾಡ್ತಾರೆ. ಇದರಿಂದ ಇವರಿಗೆ ಆತ್ಮವಿಶ್ವಾಸ ಹೆಚ್ಚುತ್ತೆ. ಕಷ್ಟ ಅಂದುಕೊಂಡ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಕಡೆಯ ಗಳಿಗೆಯಲ್ಲಿ ಪೂರ್ಣಗೊಳ್ಳುತ್ತೆ. ಎಲ್ಲರಿಗೂ ಆಶ್ಚರ್ಯ ಉಂಟಾಗುವಂತಹ ಯಶಸ್ಸು ಅಥವಾ ಫಲಿತಾಂಶ ಸಹ ಸಿಗುತ್ತೆ. ಇನ್ನು ಪಿತ್ತಕ್ಕೆ ಸಂಬಂಧಪಟ್ಟಂತಹ ದೋಷ ಇವರಿಗಿರುತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಇವರ ಪ್ರಯತ್ನದಂತೆ ಇವರಿಗೆ ಹಣ ಲಭಿಸುತ್ತೆ. ಮಕ್ಕಳು, ವಿದ್ಯಾರ್ಥಿಗಳು ತಮ್ಮ ಜವಾಬ್ದಾರಿಯನ್ನು ಸುಲಭವಾಗಿ ನಿರ್ವಹಿಸ್ತಾರೆ. ಮಕರ ರಾಶಿಯವರು ಬಹುದಿನದಿಂದ ಒಂದು ಜವಾಬ್ದಾರಿಯನ್ನು ನಿರೀಕ್ಷಿಸ್ತಾ ಇರ್ತಾರೆ. ಅಂದರೆ ಯಾವುದೋ ಒಂದು ಅತಿ ಮುಖ್ಯವಾದಂತಹ ಕೆಲಸದ ವಿಚಾರ, ಅದು ಕುಟುಂಬಕ್ಕೆ ಸಂಬಂಧಪಟ್ಟಿರ್ಬೋದು ಅಥವಾ ಈ ಉದ್ಯೋಗದ ವಿಚಾರ ಆಗಿರ್ಬೋದು. ಇಲ್ಲೇನಪ್ಪ ಆಗಿರುತ್ತೆ ಅಂದರೆ, ಬೇರೆಯವರ ಅಂದರೆ ಮೂರನೇ ವ್ಯಕ್ತಿಯ ಹಸ್ತಕ್ಷೇಪದಿಂದ ಈ ಒಂದು ಅವಕಾಶದಿಂದ ಇವರು ಸತತವಾಗಿ ವಂಚಿತವಾಗ್ತಾ ಇರ್ತಾರೆ. ಇವತ್ತು ಏನಪ್ಪ ಆಗುತ್ತೆ ಅಂದರೆ, ಇವರ ಹಿರಿಯ ಅಧಿಕಾರಿಗಳು ಅಥವಾ ಕುಟುಂಬದ ಹಿರಿಯರು ಇವರ ಬಗ್ಗೆ ಒಂದು ನಂಬಿಕೆಯನ್ನು ಇಟ್ಟು ಇಲ್ಲಿವರೆಗೂ ಕೈಗೂಡದೇ ಹೋಗಿದ್ದ ಒಂದು ದೊಡ್ಡ ಹೊಣೆಯನ್ನು ಅಥವಾ ಜವಾಬ್ದಾರಿಯನ್ನು ಇವರಿಗೆ ವಹಿಸ್ತಾರೆ.
ಈ ಕಾರಣದಿಂದ ಇವರು ಕೊಂಚವೂ ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡಬೇಕಾಗೋ ಒಂದು ಸಾಧ್ಯತೆಗಳು ಅಥವಾ ಅನಿವಾರ್ಯತೆ ಎದುರಾಗುತ್ತೆ. ಇನ್ನು ಸಭೆ ಸಮಾರಂಭಗಳಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸುವ ಒಂದು ಸೂಚನೆಗಳಿವೆ. ಆದರೆ ಒಂದು ವಿಚಿತ್ರ ಅಂದರೆ ಜನ ಸೇರಿರೋ ಕಡೆ ಇವರು ಸ್ವಲ್ಪ ಮೌನಿಯಾಗಿರ್ತಾರೆ. ಇವರ ಮನದ ಮಾತನ್ನು ಯಾರೊಂದಿಗೂ ಹಂಚ್ಕೊಂಬಕ್ಕೆ ಇವರು ಸಿದ್ಧರಾಗಿರಲ್ಲ. ನವದಂಪತಿಗಳಿಗೆ ಸಂತಾನದ ವಿಚಾರವಾಗಿ ಶುಭ ವರ್ತಮಾನವೊಂದು ಬರುತ್ತೆ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ. ಅನಿರೀಕ್ಷಿತ ಧನಲಾಭ ಇರುತ್ತೆ. ಇವರ ನಿರೀಕ್ಷೆಗಿಂತಲೂ ಹೆಚ್ಚಿನ ಮೊತ್ತದ ಹಣ ಇವರ ಕೈ ಸೇರುತ್ತೆ. ಅದರಲ್ಲೂ ಮುಖ್ಯವಾಗಿ ವ್ಯಾಪಾರ ವ್ಯವಹಾರದಲ್ಲಿ ಯಾರಿರ್ತಾರೆ ಅವರಿಗೆ ಅನಿರೀಕ್ಷಿತ ಫಲಿತಾಂಶಗಳು ಆದಾಯದ ರೂಪದಲ್ಲಿ ಸಿಗುತ್ತೆ. ಆರೋಗ್ಯದ ವಿಚಾರದಲ್ಲಿ ಏನೂ ತೊಂದರೆ ಇಲ್ಲ. ಇನ್ನು ವಿದ್ಯಾರ್ಥಿಗಳು ಹೆಚ್ಚಿನ ಚುರುಕುತನದಿಂದ ತನ್ನ ಜವಾಬ್ದಾರಿಯಲ್ಲಿ ಮುಂದುವರಿತಾರೆ. ಕುಂಭರಾಶಿಯವರ ಇಂದಿನ ವಿಚಾರ ಹೇಗಿರುತ್ತಪ್ಪ ಅಂದರೆ, ಇವರಿಗೆ ಇಷ್ಟವಾದಂತಹ ಕೆಲಸವನ್ನು ಮಾಡಬೇಕಾಗತ್ತೆ. ಇವರಿಗೆ ಇಷ್ಟವಾಗದಂತಹ ವ್ಯಕ್ತಿಗಳನ್ನು ಭೇಟಿ ಮಾಡಬೇಕಾಗುತ್ತೆ. ಇವರು ಯಾರನ್ನು ತುಂಬ ವಿರೋಧಿಸ್ತಾರೋ ಅಥವಾ ಯಾರಿಂದ ದೂರ ಉಳಿಬೇಕು ಅಂತ ಅಂದ್ಕೊಂಡಿರ್ತಾರೋ ಅವರ ಜೊತೆ ದಿನದ ಹೆಚ್ಚಿನ ಭಾಗವನ್ನು ಕಳಿಬೇಕಾಗತ್ತೆ. ಅಂದರೆ ಇದರ ಸಾರಾಂಶ ಒಂದೇ, ಇವತ್ತು ಇವರ ಒಂದು ಯೋಚನೆಯಂತೆ, ಆಲೋಚನೆಯಂತೆ, ಇವರ ಯೋಜನೆಯಂತೆ ಯಾವುದೇ ಕೆಲಸ ಕಾರ್ಯಗಳು ನಡೆಯಲ್ಲ. ಏನಪ್ಪ ಮಾಡಬೇಕು ಇವರು ಅಂದರೆ, ಬಂದದ್ದನ್ನು ಸ್ವೀಕರಿಸಬೇಕು ಅಂತಹ ಒಂದು ಭಾವನೆಗೆ ಇವರು ಒಗ್ಗೋಗಬೇಕು. ಇಲ್ಲವರೆ ಮನಸ್ಸಿಗೆ ಶಾಂತಿ ಇರಲ್ಲ. ಕೆಲವೊಂದು ವಿಚಾರಗಳಲ್ಲಿ ಅನಾವಶ್ಯಕವಾದ ಚಿಂತೆ ಇರುತ್ತೆ. ಯಾವಾಗ ಮನಸ್ಸಿನಲ್ಲಿ ಚಿಂತೆ ಹೆಚ್ಚಾಗುತ್ತೆ ಇವರಿಗೆ ತಲೆನೋವಿನ ಸಮಸ್ಯೆ ಉಂಟಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಮೈಗ್ರೇನ್ ಅಂತ ಏನು ಹೇಳ್ತೀವಿ, ಅದರ ಸಮಸ್ಯೆ ಇದ್ದವರು ಸ್ವಲ್ಪ ಆರೋಗ್ಯದ ಬಗ್ಗೆ ಇವತ್ತು ಎಚ್ಚರಿಕೆಯನ್ನು ವಹಿಸಬೇಕು. ಇವರೇನು ಮಾಡ್ತಾರಪ್ಪ ಅಂದರೆ, ಮಾಡೋದು ಸಣ್ಣ ಪುಟ್ಟ ಕೆಲಸ ಆದರೂ ಏನೋ ದೊಡ್ಡದಾಗಿ ಮಾಡಿದೆ ಅಂತ ಸ್ವಲ್ಪ ಬಿಲ್ಡಪ್ ತಗೋತಾರೆ. ಸ್ವಲ್ಪ ಆಡಂಬರದ ಜೀವನ ಅಂತ ಹೇಳಿದ್ರು ತಪ್ಪೇನಲ್ಲ. ಇನ್ನು ಕುಟುಂಬದ ವಿಚಾರಕ್ಕೆ ಬಂದಾಗ ಕುಟುಂಬದ ಹಿರಿಯರು, ತಂದೆ ತಾಯಿ ಅಥವಾ ಯಾರಾಗ್ಬೋದು, ಅಣ್ಣ ಅಕ್ಕ ಇಂಥವ್ರ ಜೊತೆ ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುತ್ತೆ. ಯಾರೂ ಇವರ ಮನಸ್ಸನ್ನು ಬದಲಾಯಿಸೋದಕ್ಕೆ ಸಾಧ್ಯನೇ ಆಗಲ್ಲ. ಸದಾ ಹಠದ ಒಂದು ಗುಂಗಿನಲ್ಲಿ ಇರ್ತಾರೆ. ಇದರಿಂದ ಜನ ಇವರಿಂದ ಸ್ವಲ್ಪ ಸಾಧ್ಯವಾದಷ್ಟು ದೂರ ಉಳಿಯೋದಕ್ಕೆ ಪ್ರಯತ್ನ ಪಡ್ತಾರೆ. ಹಣದ ತೊಂದರೆ ಇಲ್ಲ, ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಉಂಟಾಗಲ್ಲ. ವಿದ್ಯಾರ್ಥಿಗಳಿಗೆ ಗೆಲ್ಲಬೇಕು ಅದೊಂದೇ ಅವರ ಗುರಿ. ಅದಕ್ಕೆ ಅವರು ಯಾವುದೇ ತ್ಯಾಗಕ್ಕೂ ಸಿದ್ಧರಾಗ್ತಾರೆ. ಮೀನರಾಶಿಯವರು ಇವತ್ತು ತಮ್ಮ ಮೇಲೆ ತಮಗೆ ಸ್ವಲ್ಪ ಈ ನಂಬಿಕೆಯನ್ನು ಕಡಿಮೆ ಮಾಡ್ಕೊತಾರೆ. ಇದಕ್ಕೆ ಹಲವು ಕಾರಣ ಏನಪ್ಪ ಅಂದರೆ, ಸುತ್ತಮುತ್ತ ಇರೋರು ಯಾರನ್ನೇ ಆಗಲಿ ನೀನು ಈ ಕೆಲಸ ಮಾಡೋಕ್ಕಾಗಲ್ಲ ಅಂತ ಪದೇ ಪದೇ ಹೇಳ್ತಾ ಹೋದರೆ ಅದು ಅವರಿಂದ ಆ ಕೆಲಸ ಮಾಡೋಕ್ಕಾಗಲ್ಲ. ಇವತ್ತು ಇದೇ ರೀತಿಯ ಪರಿಸ್ಥಿತಿ ಇವರಿಗೆ ಎದುರಾಗುತ್ತೆ. ಪರಿಸ್ಥಿತಿಯ ಒತ್ತಡಕ್ಕೆ ಒಳಗಾಗಿ ಇವರು ತಮ್ಮ ತೀರ್ಮಾನಗಳನ್ನು ಬದಲಾಯಿಸ್ತಾರೆ. ಈ ಕಾರಣದಿಂದ ಮುಖ್ಯವಾಗಿ ಸ್ವಂತ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿ ತೋರೋಕ್ಕಾಗಲ್ಲ. ಒಂದು ವೇಳೆ ಆ ಕೆಲಸ ಕಾರ್ಯಗಳನ್ನು ಮಾಡ್ತುಕೊಂಡ್ರೆ ಅದರಲ್ಲಿ ನಿರೀಕ್ಷಿತವಾದಂತಹ ಫಲಿತಾಂಶಗಳನ್ನು ಸಹ ಇವರು ಪಡೆಯೋದಕ್ಕೆ ಸಾಧ್ಯ ಆಗಲ್ಲ. ಈ ಕಾರಣದಿಂದ ಇವರು ಸಾಧ್ಯವಾದಷ್ಟು ಬೇರೆಯವರೊಂದಿಗೆ ಬೇರೆಯವರ ಜೊತೆಗೂಡಿ ಮಾಡಬೇಕಾದಂತಹ ಕೆಲಸ ಕಾರ್ಯಗಳನ್ನು ಇವತ್ತು ಆರಂಭಿಸೋದು ತುಂಬ ಒಳ್ಳೆಯದು ಅಂತ ಕಂಡುಬರುತ್ತೆ. ಇವರ ಸ್ವಂತ ಕೆಲಸ ಕಾರ್ಯಗಳನ್ನು ಇವತ್ತು ಆರಂಭ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಕುಟುಂಬದ ವಿಚಾರಕ್ಕೆ ಬಂದಾಗ ಕುಟುಂಬದಲ್ಲಿ ಪ್ರತಿಯೊಂದು ವಿಚಾರದಲ್ಲಿಯೂ ಈ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ. ಯಾವಾಗ ಇಲ್ಲಿ ಈ ಒಗ್ಗಟ್ಟಿನ ಕೊರತೆ ಇರುತ್ತೆ
ಆವಾಗ ಕೆಲಸ ಕಾರ್ಯಗಳಲ್ಲಿ ಸಹ ಅನಿರೀಕ್ಷಿತ ಅಪಯಶಸ್ಸು ಸಿಗುತ್ತೆ. ಆದ್ದರಿಂದ ಎಚ್ಚರಿಕೆ ಇರಲಿ. ನಿಮ್ಮ ಜೀವನ ಹೇಗೆ ಮುಖ್ಯನೋ ಬೇರೆಯವರ ಜೀವನನೂ ಮುಖ್ಯ. ಆ ಒಂದು ಭಾವನೆ ನಿಮ್ಮಲ್ಲಿರುತ್ತೆ. ಅದೇ ಭಾವನೆಯಿಂದ ಕೆಲಸ ಮಾಡೋದಕ್ಕೆ ನಿಮಗೆ ಒಳ್ಳೆಯ ಜೊತೆಗಾರರು ಸಿಗಲ್ಲ. ಇವತ್ತು ಏಕಾಂಗಿತನದ ಒಂದು ಅನುಭವ ನಿಮಗೆ ಉಂಟಾಗುತ್ತೆ. ಕೇವಲ ನಿಮ್ಮ ಸ್ವಪ್ರತಿಷ್ಠೆಗಾಗಿ ಸ್ವಂತ ಪ್ರಯತ್ನದಿಂದ ಮಾತ್ರ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭಿಸಿ ಅದರಲ್ಲಿ ಯಶಸ್ಸನ್ನು ಗಳಿಸ್ತೀವಿ. ಬೇರೆಯವರ ಮೇಲೆ ಡಿಪೆಂಡ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಉತ್ತಮ ಆದಾಯ ಇರುತ್ತೆ, ಆದರೆ ಅನಪೇಕ್ಷಿತ ಖರ್ಚು ವೆಚ್ಚಗಳಿರುತ್ತೆ. ಆರೋಗ್ಯದ ಬಗ್ಗೆ ಹಿರಿಯರ ಜೊತೆ ಸ್ವಲ್ಪ ಚರ್ಚೆ ಮಾಡೋದು ಒಳ್ಳೆಯದು. ವಿದ್ಯಾರ್ಥಿಗಳ ಬಗ್ಗೆ ಯೋಚನೆ ಬೇಡ. ಉತ್ತಮ ಕಲಿಕೆಯಲ್ಲಿ ಅವರು ಮುಂದುವರಿತಾರೆ.